ಗೃಹಲಕ್ಷ್ಮಿ ಯೋಜನೆಯಡಿ ಕೆಲವರಿಗೆ ಹಣ ತಲುಪಿಲ್ಲ. ನಿಪ್ಸೆ ಅಥವಾ ಎಕ್ಕೆಕ್ ವೈಫಲ್ಯ ಪ್ರಮುಖ ಕಾರಣ. ಸಿಡಿಪೋ ಕಚೇರಿಗೆ ತೆರಳಿ ದಾಖಲೆ ತಿದ್ದಿಸಿಕೊಳ್ಳಿ. ಬೆಂಗಳೂರು ಮಹಿಳೆಯರ ಆರ್ಥಿಕ ಸ್ಥಿತಿಗೆ ಬಲ ನೀಡುವ ಗೃಹಲಕ್ಷ್ಮಿ ಯೋಜನೆ ರಾಜ್ಯದಾದ್ಯಂತ ವ್ಯಾಪಕವಾಗಿ ಪ್ರಚಾರದಲ್ಲಿದೆ. ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡ ಮಹಿಳೆಯರು ತಿಂಗಳಿಗೆ ₹200 ಪಡೆಯುತ್ತಿದ್ದಾರೆ. ಆದರೆ ಕೆಲವರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗದ ತೊಂದರೆಗಳು ಹೆಚ್ಚಾಗುತ್ತಿವೆ. ಈ ಯೋಜನೆಯಡಿ ನಿಪ್ಸೆ ಲಿಂಕ್ ಫೇಲಿಯರ್ ಅಥವಾ ಇಕೆವೈಸಿ ವಿಫಲ ಸಮಸ್ಯೆಗಳು ಎದುರಾಗಿದ್ದರೆ ತಕ್ಷಣ ಸರಿಯಾದ ಹೆಜ್ಜೆ ವಹಿಸಬೇಕು. ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ದರೂ ಹಣ ಬಂದಿಲ್ಲ ಅಂದರೆ ಈ 2 ಕಾರಣಗಳನ್ನು ಪರಿಶೀಲಿಸಬೇಕು. ನಿಪ್ಸೆ ಲಿಂಕ್ ವಿಫಲವಾದರೆ ಹಣ ನಿಮ್ಮ ಖಾತೆಗೆ ಜಮೆಯಾಗಲು ಸಾಧ್ಯವಿಲ್ಲ. ಇದೇ ರೀತಿ ಎಕ್ಕೆಕ್ ಬಯೋಮೆಟ್ರಿಕ್ ಅಥವಾ ಅಪ್ ಆಧಾರಿತ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ ಅಂದರೆ ಪಾವತಿಯಲ್ಲಿ ವಿಳಂಬ ಆಗುವುದು ಖಚಿತ. ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಈ ದಾಖಲೆಗಳೊಂದಿಗೆ ಹತ್ತಿರದ ಸಿಡಿಪೋ ಕಚೇರಿಗೆ ಅಥವಾ ಅಂಗನವಾಡಿ ಕೇಂದ್ರಕ್ಕೆ ಹೋಗಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಲಿಂಕ್ ಆಗಿರುವ ಮೊಬೈಲ್. ಅಲ್ಲಿಯ ಸಿಬ್ಬಂದಿ ನಿಮ್ಮ ಕೆಕ್ ಅಥವಾ ನಿಪ್ಸೆ ತೊಂದರೆಗಳನ್ನು ತಕ್ಷಣ ಸರಿಪಡಿಸಿ ಮುಂದಿನ ಪಾವತಿ ನಿಮ್ಮ ಖಾತೆಗೆ ಬರುವಂತೆ ವ್ಯವಸ್ಥೆ ಮಾಡುತ್ತಾರೆ. ವಿಭಾಗದ ಉಪನಿರ್ದೇಶಕರ ಪ್ರಕಾರ ಈ ತೊಂದರೆ ಸಾಮಾನ್ಯವಾಗಿದೆ. ಯಾವುದೇ ತೊಂದರೆ ಇಲ್ಲದೆ ಹಣ ಪಾವತಿಯಾಗುತ್ತದೆ. ಆದರೆ ಅರ್ಹತೆಯುಳ್ಳ ಫಲಾನುಭವಿಯು ತಾನು ಸಲ್ಲಿಸಿದ ದಾಖಲೆಗಳ ಸರಿ ಮಾಡಬೇಕು ಎನ್ನುತ್ತಾರೆ ಅವರು.